ಬೆಂಬಲಿಗೆ ಜೋಡೆತ್ತು ಜೋರಾಗಿದೆ ಸಂಪುಟ ಚೌಕಾಸಿ. ಡಿಕೆ ಜೊತೆ ಯಾರೆಲ್ಲ ಪ್ರಮಾಣ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಲಿಸ್ಟ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ? ಸತೀಶ್ಗೆ ಸಿದ್ದು ಚೆಕ್ಮೇಟ್. ಡಿಕೆಶಿ ಸಂಪುಟ ಸರ್ಕಸ್. ಪದಗ್ರಹಣಕ್ಕೆ ಸಜ್ಜಾಗ್ತಾ ಇದ್ದಾರೆ ಭಾವಿ ಸಿಎಂ ಡಿಕೆ ಶಿವಕುಮಾರ್. ಸಚಿವರ ಪಟ್ಟಿ ಫೈನಲ್ ಮಾಡೋದೇ ಈಗ ದೊಡ್ಡ ಸವಾಲಾಗಿದೆ. ಅದೇ ಕಾರಣಕ್ಕಾಗಿ ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ. ಇವರಿಬ್ಬರೂ ಕೂಡ ಒಟ್ಟಿಗೆ ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ, ಹೀಗೆ ಮೂವರ ಪಟ್ಟಿಯೂ ಕೂಡ ದೊಡ್ಡದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ರಣತಂತ್ರ ಹೇಗಿದೆ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಗೆ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಮೊದಲ ಹಂತದಲ್ಲಿ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಮೊದಲ ಹಂತದಲ್ಲಿ 11 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸಿದ್ದು ಕೋಟ, ಡಿಕೆ ಕೋಟ, ಖರ್ಗೆ ಕೋಟ, ಹೀಗೆ 15 ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಲು ಸಿದ್ದು ಹಠವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಆಲೋಚನೆನೇ ಬೇರೆ. ಯುವ ಶಾಸಕರಿಗೆ ಆದ್ಯತೆ ಕೊಡಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಮ್ಮ ಆಪ್ತರ ಹೆಸರನ್ನ ಸೂಚಿಸಲಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಡಿಕೆಶಿ ಜೊತೆ ಇವತ್ತು ಹೈಕಮಾಂಡ್ ಚರ್ಚೆಯನ್ನ ಮಾಡಲಿದೆ. ಸಂಪುಟದಲ್ಲಿ ಯಾರ ಬೆಂಬಲಿಗರಿಗೆ ಹೆಚ್ಚಿನ ಸ್ಥಾನ ಸಿಗುತ್ತೆ ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣ ಆಗಿರೋದು. ಇನ್ನೂ ಕೂಡ ಸಂಪುಟ ಸಸ್ಪೆನ್ಸ್ ಹಾಗೇ ಇದೆ. ಇವತ್ತು ಫೈನಲ್ ಆಗುವಂತಹ ನಿರೀಕ್ಷೆ ಇದೆ. ಬುಧವಾರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾರೆ. ಅವರ ಜೊತೆಗೆ 11 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಆದ್ರೆ ಅದಕ್ಕಾಗಿ ಈಗ ದೊಡ್ಡ ಮಟ್ಟದ ಲಾಬಿ ಆಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಜೊತೆಗೆ 11 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋರು ಯಾರು ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ? ಡಿಕೆಶಿ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿ ಸಿಗಲಿದೆ? ಜೊತೆಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ರಲ್ಲ ಸಚಿವರುಗಳು, ಈಗ ಮಾಜಿ ಸಚಿವರುಗಳು, ಹಾಗಾಗಿ ಆ ಹಳಬರು ಎಷ್ಟು ಮಂದಿ ಇರ್ತಾರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ? ಹೊಸಬರು ಎಷ್ಟು ಜನ ಸೇರ್ಪಡೆ ಆಗ್ತಾರೆ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಡಾಕ್ಟರ್ ಯತೀಂದ್ರ, ಸತೀಶ್ ಜಾರಕಿಹೊಳಿ, ರೂಪಕಲಾ ಶಶಿಧರ್, ಚೆಲುವರಾಯ ಸ್ವಾಮಿ, ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡರು ಮೊದಲ ಲಿಸ್ಟ್ ನಲ್ಲಿ ಇವರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನು ಡಿಕೆಶಿ ಲಿಸ್ಟ್ ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಗೆ ಈಗ ಕೊಡ್ತಾ ಇರೋದು. ಮೊದಲ ಹಂತದಲ್ಲಿ ಯಾರ್ಯಾರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ? ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರುವಂತಹ ಹಿರಿಯ ಶಾಸಕರುಗಳೇ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ಒಂದು ಇಬ್ಬರನ್ನ ಹೊರತುಪಡಿಸಿದ್ರೆ, ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ರೂಪಕಲಾ ಶಶಿಧರ್ ಆಗಿರ್ಬೋದು, ಅವರಿಬ್ಬರನ್ನ ಹೊರತುಪಡಿಸಿದ್ರೆ ಉಳಿದಂತೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತಹ ಶಾಸಕರುಗಳೇ ಅಥವಾ ಅವರು ಸಚಿವರುಗಳೇ ಈಗ ಮತ್ತೊಮ್ಮೆ ಪ್ರಮಾಣ ವಚನವನ್ನ ಡಿಕೆಶಿ ಸಂಪುಟದಲ್ಲೂ ಕೂಡ ತೆಗೆದುಕೊಳ್ಳಲಿದ್ದಾರೆ. ಈ ಒಂದು ಲಿಸ್ಟ್ ಈಗ ಫೈನಲ್ ಆಗತ್ತಾ ಹೈಕಮಾಂಡ್ ನಲ್ಲಿ ಅನ್ನುವಂತಹ ಕುತೂಹಲ ಇದೆ. ಆದ್ರೆ ಈಗಾಗಲೇ 3 ಜನ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಒಂದೊಂದು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ಗೆ. ಇನ್ನು ಡಿಕೆಶಿ ಸಂಪುಟ ಸೇರಲು ಯುವ ಶಾಸಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇರುವಂತಹ ಸಂದರ್ಭದಲ್ಲೇ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನುವಂತಹ ಒತ್ತಡಗಳು ಬಹಳ ಜೋರಾಗಿತ್ತು. ಆದ್ರೆ ಇದೀಗ ಅಧಿಕಾರ ಹಂಚಿಕೆ ಆಗಿರುವಂತದ್ದು. ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ತೆಗೆದುಕೊಳ್ತಾರೆ 3ನೇ ತಾರೀಕು ಸಿಎಂ ಆಗಿ. ಇಂತಹ ಸಂದರ್ಭದಲ್ಲಿ ಯುವ ಶಾಸಕರು ಸರ್ಕಸ್ ಮಾಡ್ತಿದ್ದಾರೆ. ಯಾರ್ಯಾರು ಮೊದಲ ಬಾರಿ ಗೆದ್ದಿದ್ದಾರಲ್ಲ ಅವರು ಕೂಡ ಈಗ ಪ್ರಯತ್ನ ಪಡ್ತಾ ಇದ್ದಾರೆ, ನಾವು ಕೂಡ ಸಂಪುಟ ಸೇರ್ಬೇಕು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅಂತ ಹೇಳಿ. ಡಿಕೆಶಿಗೆ ಈಗಾಗಲೇ ಒತ್ತಡವನ್ನ ಹೇರ್ತಾ ಇದ್ದಾರೆ ಯುವ ಶಾಸಕರು. ಡಿಕೆಶಿ ಸಂಪುಟ ಸೇರಿ
ಮೊದಲ ಬಾರಿಗೆ ಸಚಿವರಾಗುವಂತಹ ಕನಸನ್ನ ಕಟ್ಕೊಳ್ತಾ ಇದ್ದಾರೆ. ಹೊಸ ಮುಖಕ್ಕೆ ಆದ್ಯತೆ ಸಿಗುವಂತಹ ಒಂದು ಆಶಾಭಾವನೆಯಲ್ಲಿದ್ದಾರೆ ಅನೇಕ ಶಾಸಕರುಗಳು. ಅದರಲ್ಲಿ ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ, ಪ್ರಿಯಾ ಕೃಷ್ಣ, ಎಸ್ ಪೊನ್ನಣ್ಣ, ರಿಜ್ವಾನ್ ಅರ್ಷದ್, ಪ್ರದೀಪ್ ಈಶ್ವರ್, ರವಿ ಗಣಿಗ, ಮಂಥರ್ ಗೌಡ, ಗಣೇಶ್ ಹುಕ್ಕೇರಿ, ಅಜಯ್ ಸಿಂಗ್, ದರ್ಶನ್ ಧ್ರುವ ನಾರಾಯಣ್, ರಾಘವೇಂದ್ರ ಹಿಟ್ನಾಳ್ ಇವರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಯುವಕರಿಂದ ಇರುತ್ತೆ ಅನ್ನುವಂತಹ ಒಂದು ಕುತೂಹಲ ಅವರಿಗೂ ಕೂಡ ಇದೆ. ಆ ಒಂದು ಆಶಾಭಾವನೆಯಲ್ಲೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಏನಾಗತ್ತೆ ಇವತ್ತು ದೆಹಲಿ ಮಟ್ಟದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇವತ್ತಾದ್ರೂ ಫೈನಲ್ ಆಗತ್ತಾ? ಎಷ್ಟು ಮಂದಿ ಶಾಸಕರು ಪ್ರಮಾಣ ವಚನವನ್ನ ಮೊದಲ ಹಂತದಲ್ಲಿ ಸ್ವೀಕರಿಸಲಿದ್ದಾರೆ ಅನ್ನೋದ್ರ ಕುರಿತಾಗಿ? ಖಂಡಿತವಾಗಿಯೂ ನವಿತಾ ಜನ್, ಇವತ್ತು ಏನು ನೂತನ ಸಚಿವರ ಪಟ್ಟಿ ಫೈನಲ್ ಆಗುವಂತ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 11 ಮಂದಿ ಅಂದ್ರೆ 11ರಿಂದ 15 ಮಂದಿ ಸಚಿವರು ಪದಗ್ರಹಣವನ್ನ ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಹಿರಿಯ ಶಾಸಕರುಗಳಿಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮೊದಲ ಹಂತದ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಹಿರಿಯ ಶಾಸಕರುಗಳು ಮತ್ತೆ ಕಾಂಗ್ರೆಸ್ ನಾಯಕರ ಸಲಹೆ ಏನಿತ್ತು, ಅದರಂತೆ ಹೈಕಮಾಂಡ್ ಈ ಒಂದು ಕಾಂಗ್ರೆಸ್ ನಾಯಕರ ಸಲಹೆ ಮೇರೆಗೆ 11ರಿಂದ 15 ಮಂದಿಗೆ ಅವಕಾಶವನ್ನ ಕೊಡೋದಕ್ಕೂ ಕೂಡ ಏನು ಆಲೋಚನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಉಭಯ ನಾಯಕರಿಬ್ಬರಿಗೂ ಕೂಡ ಅಂದ್ರೆ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇಬ್ಬರಿಗೂ ಕೂಡ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಶೇಷ ವಿಮಾನದ ಮೂಲಕವಾಗಿ ಉಭಯ ನಾಯಕರಿಬ್ಬರು ಕೂಡ ಒಟ್ಟಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನವದೆಹಲಿಗೆ ತೆರಳಿ ಕೆ.ಸಿ. ವೇಣುಗೋಪಾಲ್ ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ರಾಹುಲ್ ಗಾಂಧಿ ಈ ಮೂವರ ಸಮ್ಮುಖದಲ್ಲೂ ಕೂಡ ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ತವರು ಪ್ರವಾಸದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕೆ.ಸಿ. ವೇಣುಗೋಪಾಲ್ ಅವರೇ ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತದೆ. ಅಂದುಕೊಂಡಂತೆ ಆದ್ರೆ ಅಥವಾ ಅಗತ್ಯವಿದ್ರೆ ರಾಹುಲ್ ಗಾಂಧಿ ಅವರೇ ಈ ಒಂದು ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಬಹುದು, ಅಥವಾ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಉಭಯ ನಾಯಕರಿಬ್ಬರ ಸಮ್ಮುಖದಲ್ಲಿ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತದೆ. ಇಬ್ಬರು ನಾಯಕರು ಕೂಡ ತಮ್ಮ ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿಸಬೇಕು, ಸಂಪುಟದಲ್ಲಿ ತಮ್ಮ ಬೆಂಬಲಿಗರು ಹೆಚ್ಚಿನದಾಗಿ ಇರಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಒಂದು ಪ್ರತ್ಯೇಕವಾಗಿ 2 ಪಟ್ಟಿಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಸಂಪುಟ ಪುನರಚನೆ ಸಂದರ್ಭದಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾರಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಒಂದು ಕುತೂಹಲದ ನಡುವೆ ಇದೀಗ ಹಿರಿಯರು ಮತ್ತೆ ಕಿರಿಯರ ನಡುವೆ, ಯುವ ಶಾಸಕರ ನಡುವೆ ಒಂದು ರೀತಿ ಸಂಪುಟ ಸೇರೋದಕ್ಕೂ ಕೂಡ ಒಂದು ರೀತಿ ಪೈಪೋಟಿ ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಮೊದಲ ಹಂತದಲ್ಲಿ ಹಿರಿಯ ಶಾಸಕರಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಕೆಲ 2-3 ಬಾರಿ ಗೆದ್ದಿರ್ತಕ್ಕಂಥವ್ರಿಗೆ, ಮತ್ತೊಂದು ಕಡೆಗೆ ಪಕ್ಷದಲ್ಲಿ ಏನು ದುಡಿದಿದ್ದಂಥವ್ರಿಗೂ ಕೂಡ ಒಂದು ಆದ್ಯತೆಯನ್ನು ಕೊಡಲಾಗುತ್ತೆ. ಮತ್ತೊಂದು ಕಡೆಗೆ ಏನು ಹಿರಿಯ ನಾಯಕರುಗಳನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ, ಅವರ ಪುತ್ರರಿಗೂ ಕೂಡ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತದೆ. ಅದರಂತೆ ನಂಬರ್ 1 ಕೆ.ಜೆ. ಜಾರ್ಜ್, ಡಾಕ್ಟರ್ ಜಿ. ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ರೂಪಕಲಾ ಶಶಿಧರ್, ಈ ರೀತಿಯಾಗಿ ಏನು 11 ಮಂದಿಗೆ ಈಗಾಗಲೇ ಕನ್ಫರ್ಮ್ ಆಗಿದೆ. ಇನ್ನುಳಿದಂತೆ ಒಂದು 4-5 ಮಂದಿ ಎಕ್ಸ್ಟ್ರಾ ಆ್ಯಡ್ ಆಗ್ಬೋದು ಅಥವಾ 11 ಮಂದಿಗೆ ಕನ್ಫರ್ಮ್ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವತ್ತಿನ ಉಭಯ ನಾಯಕರಿಬ್ಬರ ನವದೆಹಲಿ ಪ್ರವಾಸ ಒಂದು ರೀತಿ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರು ಕೂಡ ನವದೆಹಲಿಗೆ ತೆರಳಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಇವತ್ತೇ ಫೈನಲ್ ಆಗುತ್ತಾ ಅನ್ನುವಂಥ ಒಂದು ಕುತೂಹಲ ಮತ್ತೆ ವ್ಯಾಖ್ಯಾನಗಳು ಕೂಡ ಕೇಳಿಬಂದಿರುವಂಥದ್ದು. ನೋಡಿ, ಈ ಲಿಸ್ಟ್ ಅಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರಿಗೆ ಅವಕಾಶ ತಪ್ಪತ್ತೇನೋ. ಥ್ಯಾಂಕ್ ಯು ಸೋ ಮಚ್ ಹೆಬ್ಬಾಕ ತಿಮ್ಮೇಗೌಡ್ರಿ ಡೀಟೇಲ್ಸ್ಗೆ.